ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ವಿಸ್ತರಣಾ ಶಿಕ್ಷಣ ಘಟಕ ಹಾಗೂ ಮೈಸೂರಿನ ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ವತಿಯಿಂದ ಇತ್ತೀಚೆಗೆ BRG-5 ತೊಗರಿ ತಳಿಯ ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನು ಹುಣಸೂರು ತಾಲೂಕಿನ ಹುಲ್ಯಾಳು ಗ್ರಾಮದ ಪ್ರಗತಿಪರ ಕೃಷಿಕರಾದ ಗಿರೀಶ್ ರಾವ್ ನಿಂಬಾಳ್ಕರ್ ಅವರ ಜಮೀನಿನಲ್ಲಿ ಆಯೋಜಿಸಲಾಗಿತ್ತು. ತನ್ನಲ್ಲಿನ ಪ್ರೋಟೀನ್ ಅಂಶಗಳಿಂದ ಹೆಚ್ಚಿನ ಬೇಡಿಕೆ ಹೊಂದಿರುವ ದ್ವಿದಳ ಧಾನ್ಯದ ಬೆಳೆಯಾದ ತೊಗರಿ ಬೆಳೆಯಲ್ಲಿ BRG-5 ಅಭಿವೃದ್ಧಿಪಡಿಸಲಾಗಿದೆ. 150ರಿಂದ 160 ದಿನಗಳಲ್ಲಿ ಕಟಾವಿಗೆ ಬರುವ ಈ ತಳಿಯು ಸೊರಗು ರೋಗ ಹಾಗೂ ಅಂಗಮಾರಿ ರೋಗಕ್ಕೆ ನಿರೋಧಕತೆಯನ್ನ ಹೊಂದಿದೆ. ಈ ತಳಿಯ ಗುಣವಿಶೇಷತೆಗಳ ಕುರಿತು ತಜ್ಞರು ವಿವರಿಸಿದ್ದು ಹೀಗೆ. ಈ ದಿನ ನಾವು ಹುಣಸೂರು ತಾಲೂಕಿನ ಹುಲ್ಯಾಳು ಗ್ರಾಮದಲ್ಲಿ BRG-5 ಅನ್ನೋ ತೊಗರಿ ಬೆಳೆಯ ಕ್ಷೇತ್ರೋತ್ಸವವನ್ನು ನಾವಿಲ್ಲಿ ಮಾಡಿದ್ದೇವೆ. ಈ ಬೆಳೆಗೆ ಇಂದು 106 ಮಂದಿ ಸುಮಾರು 120ರಷ್ಟು ಮಂದಿ ಈ ಒಂದು ಕ್ಷೇತ್ರೋತ್ಸವದ ವೀಕ್ಷಣೆ ಮಾಡಿ ಈ ತಳಿಯ ಇಲ್ಲಿ ಬೆಳೆದಿರೋಂಥ ಬೆಳೆ ಬಗ್ಗೆ, ಆ ಬೆಳೆಗಳಿಗೆ ಬೆಳೆಯಬೇಕಾದರೆ ವ್ಯವಸಾಯದ ಬಗ್ಗೆ, ಆ ಬೆಳೆ ರೋಗ ರುಜಿನಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ನಮ್ಮ ನಾಗನಹಳ್ಳಿ ಮೈಸೂರಿನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಇಂದು ಭಾಗವಹಿಸಿ ರೈತರ ಜೊತೆ ಈ ಬೆಳೆಗಳ ಬಗ್ಗೆ ಮಾತನಾಡಿದರ ಜೊತೆಗೆ ಅವರ ಏನು ಪ್ರಶ್ನೆಗಳಿದ್ದು ಅವುಗಳು ಸಹ ಇವತ್ತು ಉತ್ತರ ನೀಡಿದ್ದಾರೆ. ಈ ಒಂದು ತೊಗರಿ ಬೆಳೆ ತಮಗೆಲ್ಲ ಗೊತ್ತಿರೋ ಹಾಗೆ ಇದೊಂದು ದ್ವಿದಳ ಧಾನ್ಯದ ಬೆಳೆ. ಇದು ಹೆಚ್ಚಿನದಾಗಿ ಇದರಲ್ಲಿರುವಂಥ ಪ್ರೋಟೀನ್ ಅಂಶದಿಂದ ಇದು ಹೆಚ್ಚು ಜನಪ್ರಿಯವಾಗಿದೆ. ನಮ್ಮ ಏಕದಾಳ ಬೇನೆಗಳಾದ ಈ ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಮುಸ್ಕಿನ ಜೋಳ ಆಗ್ಬೋದು, ಇವುಗಳಲ್ಲಿ ಪ್ರೋಟೀನ್ ಅಂಶ ಸುಮಾರು 7ರಿಂದ 8% ಇರ್ತದೆ. ಆದರೆ ಈ ಬೆಳೆಗಳು ದ್ವಿದಳ ಧಾನ್ಯ ಬೆಳೆಗಳಾದ ಈ ತೊಗರಿ ಆಗ್ಬೋದು, ಅಲಸಂದೆ ಆಗ್ಬೋದು, ಹೆಸರು, ಉದ್ದು, ಈ ಬೆಳೆಗಳಲ್ಲಿ ಸುಮಾರು 20ರಿಂದ 22% ಈ ಪ್ರೋಟೀನ್ ಅಂಶ ಇರುತ್ತೆ. ಆದ್ದರಿಂದ ರೈತ ಬಾಂಧವರು ಅಥವಾ ಯಾರೇ ಈ ಬೆಳೆ ಆಹಾರ ಸೇವನೆಗಾರರು ಏನು ಮಾಡಬೇಕಂದ್ರೆ ದ್ವಿದಳ ಧಾನ್ಯಗಳ ಜೊತೆ ಏಕದಾಳ ಬೆಳೆಗಳನ್ನು ಒಟ್ಟಿಗೆ ಸೇವಿಸೋದರಿಂದ ನಾವು ಈ ಪ್ರೋಟೀನ್ ಅಂಶವನ್ನು ಅದರಲ್ಲೂ ಪ್ರಮುಖವಾಗಿ ಬೆಳೆಯತಕ್ಕಂಥ ಮಕ್ಕಳಿಗೆ ಹೆಚ್ಚಿನ ಪ್ರೋಟೀನ್ ಅಂಶ ಒದಗಿಸಲು ಸಾಕಷ್ಟಾಗುತ್ತೆ, ಸರಿಯಾಗುತ್ತೆ. ಜೊತೆಗೆ ಇದರಿಂದ ಆ ಮಕ್ಕಳ ಬೆಳವಣಿಗೆ ಸಹ ಚೆನ್ನಾಗಾಗುತ್ತೆ. ಈ ತೊಗರಿ ಬೆಳೆ ಇವತ್ತು ನಾವು ಬೆಳೆದಿರೋಂಥ ತಳಿ BRG-5 ಅಂತ. BRG-5 ಅಂದರೆ ಬೆಂಗಳೂರು ರೆಡ್ ಗ್ರಾಮ್ 5 ಅಂತ. ಈ ತಳಿ ಸುಮಾರು 150ರಿಂದ 160 ಸಲ ಕಟಾವು ಬರ್ತದೆ. ಸೊ ಇದು ಇದರ ಮುಖ್ಯ ಶ್ರೇಷ್ಠತೆ ಏನಂದರೆ ಇದು ರೋಗಕ್ಕೆ ತಡೆದುಕೊಳ್ತದೆ. ಈ ಬೆಳೆಯಲ್ಲಿ ಹೆಚ್ಚಿನಾಗಿ ಸೊರಗು ರೋಗ ಮತ್ತು ಬಂಜ ರೋಗ ಎಂಬ 2 ರೋಗಗಳು ಸಾಕಷ್ಟು ಈ ಬೆಳೆ ಕಾಡ್ತದೆ. ಸೊರಗು ರೋಗ ಅಂದರೆ ಸುಮಾರು ಒಂದು ಹೂ ಬರೋ ಸಮಯದಲ್ಲಿ ಆ ಸಸ್ಯಗಳು ಸಾಯೋಕ್ಕೆ ಶುರುವಾಗ್ತವೆ. ಇಡೀ ಪ್ರದೇಶ ಏನಾದರೂ ಸೊರಗು ರೋಗದ ರೋಗಾಂಶ ಜಾಸ್ತಿ ಇದ್ದರೆ ಇಡೀ ಪ್ರದೇಶದಲ್ಲಿರುವಂಥ ಗಿಡಗಳು ಸಾಯ್ತವೆ. ಇದರಿಂದ ಕೆಲವೊಂದು ಸಾರಿ 100ರಿಂದ 100% ಪಾಲು ಇಳುವರಿ ಸಹ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಅಂಗಮಾರಿ ರೋಗವನ್ನು ಬರ್ತದೆ, ಸ್ಟೆರಿಲಿಟಿ ಮೊಸಾಯಿಕ್ ಡಿಸೀಸ್ ಅಂತ. ಇದು ಬೆಳವಣಿಗೆ 15ರಿಂದ 20 ದಿವಸಗಳ ಸಸ್ಯಗಳಲ್ಲಿ ಈ ಒಂದು ವೈರಸ್ನಿಂದ ಬರುವಂಥ ಈ ಸ್ಟೆರಿಲಿಟಿ ಮೊಸಾಯಿಕ್ ಅಂತ ಈ ರೋಗ ಬಂದರೆ
ಇಲ್ಲೂ ಸಹ ಎಲ್ಲ ಸಸ್ಯಗಳಿಗೆ ರೋಗ ಬಂದು ಈ ರೋಗ ಬಂದಂಥ ಸಸ್ಯಗಳಲ್ಲಿ ಹೂ ಕಚ್ಚೋದಿಲ್ಲ. ಯಾವಾಗ ಹೂ ಕಚ್ಚೋದಿಲ್ಲ ಆವಾಗ ಈ ನಮ್ಗೆ ಇಳುವರಿ ಸಹ ಬರೋದಿಲ್ಲ. ಸೊ ಈ ಎರಡು ರೋಗಗಳಿಗೆ ಇವೇ ತಡೆದುಕೊಂಡು ಯಾವುದೇ ಒಂದು ರೋಗ ಬಾಧೆ ಬರದಾಗೆ ನೋಡಿಕೊಂಡು ಹೆಚ್ಚಿನ ಇಳುವರಿ ಕೊಡುವಂಥ ಈ ತಳಿ BRG-5 ತಳಿ. ಇದರಲ್ಲಿ ಬರುವಂಥ ಕಾಳಿನ ಗುಣ ಸಹ ಉತ್ತಮವಾಗಿರುತ್ತೆ. ಇಳುವರಿ ಸುಮಾರು ಒಂದು ಎಕರೆಗೆ 8 ರಿಂದ 10 ಕ್ವಿಂಟಾಲ್ನಷ್ಟು ಇಳುವರಿ ಸಹ ಪಡೆದುಕೊಳ್ಬೋದು. ಯಾವುದೇ ಒಂದು ರೋಗ ಭೂಮಿಯಲ್ಲಿ ರೋಗ ಇದ್ದರೂ ಸಹ ಆ ಒಂದು ರೋಗಕ್ಕೆ ಈ ಬೆಳೆ ತಡೆದುಕೊಳ್ತದೆ. ಸೊ ಇಂದು ಹೇಳಿದಾಗೆ ಸುಮಾರು ರೈತರು ಬಂದಿದ್ದರು, ಬೆಳೆಯನ್ನು ವೀಕ್ಷಣೆ ಮಾಡಿದ್ದಾರೆ. ಸೊ ವೀಕ್ಷಣೆ ಮಾಡಿ ಇದರ ಗುಣಗಳನ್ನು ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಈ ಸುತ್ತಮುತ್ತಲಿನ ರೈತರಿಗೆ ನಾವು ಏನು ಹೇಳೋದಂದರೆ, ಈ ಒಂದು ರೋಗ ಮುಕ್ತವಾದಂಥ ತಳಿಗಳನ್ನು ಹೆಚ್ಚೆಚ್ಚಾಗಿ ಬೆಳಿಬೇಕು. ಈ ತಾವು ದ್ವಿದಳ ಧಾನ್ಯ ಅಥವಾ ಬೇಳೆಕಾಳುಗಳ ಒಂದು ಇಳುವರಿಯನ್ನು ಸಹ ಜಾಸ್ತಿ ಮಾಡಿಕೊಂಡು ತಮ್ಮ ಆಹಾರದಲ್ಲಿ ಅದನ್ನು ಉಪಯೋಗಿಸ್ಕೊಂಡು ತಮ್ಮ ಆರೋಗ್ಯ ಮತ್ತು ಬೆಳವಣಿಗೆ ತಾವು ತಮ್ಮ ಮಕ್ಕಳ ಬೆಳವಣಿಗೆ ಸಹ ಉತ್ತಮವಾಗಿ ಮಾಡಿಕೊಂಡು ಸೊ ಈ ಬೆಳೆ ಹೆಚ್ಚೆಚ್ಚಾಗಿ ಬೆಳಿಬೇಕಂತೇಳಿ ಈ ಸಮಯದಲ್ಲಿ ನಾನು ಎಲ್ಲ ರೈತರಿಗೂ ನಾನು ಒಂದು ಮನವರಿಕೆ ಮಾಡಿಕೊಳ್ತೇನೆ. ಪ್ರಗತಿಪರ ಕೃಷಿಕರಾದ ಗಿರೀಶ್ ರಾವ್ ನಿಂಬಾಳ್ಕರ್ ಅವರು ತಮ್ಮ ಅರ್ಧ ಎಕರೆ ಜಮೀನಿನಲ್ಲಿ BRG-5 ಎನ್ನುವ ತೊಗರಿ ತಳಿಯನ್ನ ಬೆಳೆದಿದ್ದಾರೆ. ತಜ್ಞರ ಮಾರ್ಗದರ್ಶನದೊಂದಿಗೆ ಸೂಕ್ತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಕೃಷಿ ಚಟುವಟಿಕೆಗಳನ್ನು ಕೈಗೊಂಡಿದ್ದಾರೆ. ಅರ್ಧ ಎಕರೆ ತೊಗರಿ ಹಾಕಿದ್ದೀನಿ. ಇದು ಈ ಧರಣೇಶ್ ಅಂತ ಮೈಸೂರು ವಿಶ್ವವಿದ್ಯಾನಿಲಯ ನಾಗನಹಳ್ಳಿ ಅಲ್ಲಿಂದ ಬಿತ್ತನೆ ಕೊಟ್ಟರು. ಮೇ 21ನೇ ತಾರೀಕು ನಾನು ಬಿತ್ತನೆ ಮಾಡಿದೆ. ಅಂತರ ಅರ್ಧ ಅಡಿ ಅಂತರದಲ್ಲಿ ಅಗಲ 9 ಅಡಿಯಿಂದ 8 ಅಡಿ ಅಗಲದಲ್ಲಿ ಈ ಬಿತ್ತನೆ ಮಾಡಿದೆ. ಬಿತ್ತನೆ ಮಾಡಿದ್ಮೇಲೆ ತೊಗರಿ ಬಿತ್ತನೆ ಮಾಡಿದೆ. ತೊಗರಿ ಬಿತ್ತನೆ ಮಾಡಿ ಆಮೇಲೆ ಉಳುಮೆ ಎಲ್ಲ ಮಾಡಿದೆ. ಒಂದು ಸಲ ಮಾತ್ರ ಇದಕ್ಕೆ ಗೊಬ್ಬರ ಹಾಕಿದ್ದೀನಿ, 20-20 ಅಂತ. ಆ ಗೊಬ್ಬರ ಹಾಕಿದ್ಮೇಲೆ ಗಿಡ ಬೆಳವಣಿಗೆ ಬಂತು, ಹೂ ಬಿಟ್ಟ ಮೇಲೆ ನಾಗನಹಳ್ಳಿ ಇವರು ವಿಶ್ವವಿದ್ಯಾನಿಲಯದವರು ವಿಜ್ಞಾನಿಗಳು 19-19 ಹೊಡೀರಿ ಅಂತ ಫಸ್ಟ್ ಹೇಳಿದ್ರು. ಅದು ಅರ್ಧ ಕೆ ಜಿ ಅರ್ಧ ಎಕರೆಗೆ ಹೊಡೀರಿ ಅಂದರು. 5 ಕ್ಯಾನ್ಗೆ 5 ಗ್ರಾಮ್ ಅಂತರದಲ್ಲಿ 1 ಲೀಟ್ರಿಗೆ 5 ಗ್ರಾಮ್ ಹಂಗೆ 5 ಕ್ಯಾನ್ ಹೊಡೀರಿ ಅಂತ ಬಂದು ನಮಗೆ ತಿಳುವಳಿಕೆ ಕೊಟ್ಟರು ಸಾಹೇಬ್ರವರು. ಆ ಥರ ನಾವು ಹೊಡೆದು ಅದು ದಪ್ಪನೂ ಬತ್ತು ಕಾಯಿ, ಆಮೇಲೆ ಈ ಚೊಟ್ಟು ಉದುರ್ತಾಯಿತ್ತು, ಆಮೇಲೆ ಹೂವೆಲ್ಲ ಉದುರ್ತಾಯಿತ್ತು, ಅದೆಲ್ಲ ಕಂಟ್ರೋಲ್ ಆಯಿತು. ಇನ್ನೊಂದು ಔಷಧಿ ಕ್ಲೋರೋಪಾಲಿಪಸ್ಸು ಹೊಡೆದು ಅದಾದ ನಂತರ ಒಂದು ಸಲ ಬೆಂಜೆಟ್ ಹೊಡೆದಿದ್ದೀವಿ, ಚೆನ್ನಾಗಿ ಬಂದಿದೆ. ಆಮೇಲೆ ಕಾಯೆಲ್ಲ ಬಂದಮೇಲೆ ನಾನು 3 ಕ್ವಿಂಟಾಲಿಂದ 4 ಕ್ವಿಂಟಾಲು ಕಾಯಿ ಕೂದು ಮಾರೀನಿ. ಫಸ್ಟ್ ಟೈಮು ನನಗೆ 35 ರೂಪಾಯಿ ಸಿಕ್ತು 2 ಕ್ವಿಂಟಾಲ್ಗೆ. 1 ಕ್ವಿಂಟಾಲು 25 ರೂಪಾಯಿಗೆ ಮಾರಿದೆ. ಇನ್ನು ಲಾಸ್ಟ್ ಟೈಮು 22 ರೂಪಾಯಿಗೆ ಮಾರಿದ್ದೀನಿ. ಈಗ ನಿಲ್ಲಿಸಿದ್ದೀನಿ. ಇನ್ನೂ ಬೆಳೆ ಚೆನ್ನಾಗಿದೆ. ಇದೇನು ಖರ್ಚು ನಾವೇ ಉಳುಮೆ ಮಾಡ್ದೋ, ನಾವೇ ಗೊಬ್ಬರ ಕೊಟ್ಕೊಂಡು ನಾವು ನಮ್ಮ ಮನೆಯವರು. ಇದಕ್ಕೇನು ಖರ್ಚು ಅಂದರೆ ಔಷಧಿ ಹೊಡೆಯೋಕ್ಕೆ ಬಿತ್ತನೆ ಇಲಾಖೆಯಿಂದ ಕೊಟ್ಟರು ನಮಗೆ ವಿಶ್ವವಿದ್ಯಾನಿಲಯದಿಂದ. ಬಿತ್ತನೆ ನಾವು ದುಡ್ಡಿಗೆ ತೊಗೊಂಡಿಲ್ಲ. ಗೊಬ್ಬರ ಒಂದು 25 kg ಗೊಬ್ಬರ ಹಾಕಿದ್ದೀನಿ. ನಮ್ಮ ಮನೆಯವರು ನಾವೇ ಎಲ್ಲ ಇದು ಮಾಡ್ದೋ. ಉಳೋಕ್ಕೆ ಎಲ್ಲ ನಮ್ಮ ಜಮೀನು ಆರಲ್ಲೇ ಉತ್ತೋ. ರೋಟ್ರಿ ಹೊಡೆಯೋಕ್ಕೆ ಒಂದು 500 ರೂಪಾಯಿ ಆಯಿತು. ರೋಟ್ರಿ ಹೊಡಿಸಿದ್ದೀನಿ ಒಂದು ಸಲ. ಅದಾದ ನಂತರ ಈಗ ತೊಗರಿಕಾಯಿ ಮಾರಿರೋದು 9 ರಿಂದ 12 ಸಾವಿರ ರೂಪಾಯಿ ಗಂಟ ದುಡ್ಡಾಗಿದೆ. ಅದು ನಾವೇ ಕೂದು ಮಾರಿದ್ದೀವಿ. ಯಾವುದೇ ಅಂತ ಖರ್ಚು ನಾವು ಮಾಡಿಲ್ಲ. ನಮ್ಮ ಮಕ್ಕಳು ಇಬ್ಬರಾಳು, ಒಬ್ಬ MCOM ಮಾಡ್ತಿದ್ದ ಫಸ್ಟ್ ಇಯರು, ಒಬ್ಬ SLC ಮಾಡ್ತಿದ್ದ, ಅವ್ರ ಸಹಾಯ, ಆಮೇಲೆ ನಮ್ಮ ಮನೆಯವರು, ನಾವು 4 ಜನ ಎಲ್ಲ ನಾವೇ ಕೆಲಸ ಮಾಡ್ಕೊಂಡಿದ್ದೀವಿ. ಅದ್ರ ಸಲುವಾಗಿ ನಾವೇನು ಖರ್ಚು ಮಾಡಿಲ್ಲ. ನಾಗನಹಳ್ಳಿ ಇದರಿಂದ ಬಂದು ಸಾಹೇಬ್ರುಗಳ ವಿಜ್ಞಾನಿಗಳೆಲ್ಲ ಬಂದು ನೋಡಿ ಕ್ಷೇತ್ರೋತ್ಸವ ಮಾಡಿ ನನಗೆ ಸನ್ಮಾನ ಮಾಡಿದ್ರು. ಶಾಲಾಕಿ ಮತ್ತು ಒಂದು ಶೀಲ್ಡ್ ಕೊಟ್ಟರು. ಎಲ್ಲ ನೋಡಿ ನೀವು ಚೆನ್ನಾಗಿ ಬೆಳೆದಿದ್ದೀರಿ, ಹಿಂಗೆ ಬೆಳೀರಿ ಅಂತ ನನಗೆ ಎಲ್ಲ ಮಾಹಿತಿ ಕೊಟ್ಟರು. ನನಗೆ ಬಹಳ ಸಂತೋಷ ಆಯಿತು. ಒಟ್ಟಾರೆಯಾಗಿ ಪ್ರಗತಿಪರ ಕೃಷಿಕರಾದ ಗಿರೀಶ್ ರಾವ್ ನಿಂಬಾಳ್ಕರ್ ಅವರ ಕೃಷಿ ಜಮೀನಿನಲ್ಲಿ ಹಮ್ಮಿಕೊಂಡಿದ್ದ ಮುಂಚೂಣಿ ಪ್ರಾತ್ಯಕ್ಷಿಕೆಗೆ ರೈತ ಬಾಂಧವರು ಭೇಟಿ ನೀಡಿ ತಜ್ಞರಿಂದ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡರು.